ಬ್ಯಾಕ್ ಏಕ್ ಅಂತ ಹೇಳ್ತಾರೆ. ತುಂಬ ರಿಪೀಟೆಡ್ ಆಗಿ ಬ್ಯಾಕ್ ಏಕ್ ಬರ್ತಾ ಇದೆ. ಅದು ವಿತ್ ಎನಿ ರೀಸನ್ಸ್ ಅಂತ ಹೇಳ್ತೀವಿ. ಯಾವುದೇ ರೀಸನ್ ಆಗಿರ್ಬೋದು, ಮೆನ್ಸಸ್ಸಲ್ಲಿ ಆಗಿರಬಹುದು ಅಥವಾ ಸಮ್ ಅದರ್ ಪಾಸಿಟಿವ್ ಫ್ಯಾಕ್ಟರ್ ಆಗಿರ್ಬೋದು, ಇಂಜುರಿ ಆಗಿರ್ಬೋದು, ಎನಿಥಿಂಗ್. ನಾವೇನು ಮಾಡಬೇಕು ಅಂತ ಕೇಳ್ತಾರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ರೆಸಿಪೀಸ್ ಅಂತ ಬಂದಾಗ ವೆರಿ ಮಚ್ ಕೇರ್ಫುಲ್ ಆಗಿ ನೀವು ಯೂಸ್ ಮಾಡಿ. ಫಸ್ಟ್ ನಾ ಹೇಳೋದು ಮೇಥಿ ಟೀ ಯೂಸ್ ಮಾಡಿ. ಆ್ಯಸ್ ಮೇಥಿ ಈಸ್ ಅ ವೆರಿ ಗುಡ್ ಪ್ರಾಪರ್ಟಿ ಆ್ಯಸ್ ಅ ಪೇನ್ ಕಿಲ್ಲರ್ ಅಂತ ಹೇಳ್ತೀವಿ. ಒಂದು ಗ್ಲಾಸ್ ಆಫ್ ವಾಟರಲ್ಲಿ ನೀವು ವಾಟರನ್ನು ಬಾಯ್ಲ್ ಮಾಡೋಕ್ಕೆ, ಮೇಥಿ ಸೀಡ್ಸ್ ಆಗಿರ್ಬೋದು ಅಥವಾ ಮೇಥಿ ಪೌಡರ್ ಆಗಿರ್ಬೋದು, ಇದನ್ನು ಬಾಯ್ಲ್ ಮಾಡಬೇಕು. ಎಷ್ಟೊತ್ತು ಅಂದರೆ ಇಫ್ ಯು ಆರ್ ಕೀಪಿಂಗ್ ಇಟ್ 1 ಗ್ಲಾಸ್, ಇಟ್ ಶುಡ್ ರೆಡ್ಯೂಸ್ ಇಟ್ ಟು ½ ಗ್ಲಾಸ್ ಅಂತ ಹೇಳ್ತೀವಿ. ಅಥವಾ 2 ಕಪ್ ಇಟ್ಟಾಗ ಅದು 1 ಕಪ್ ಆದರೆ 1 ಕಪ್ ಇಟ್ಟಾಗ ಅದು ಅರ್ಧ ಕಪ್ ಆಗೋವರೆಗೂ ಅದನ್ನು ಚೆನ್ನಾಗಿ ನೀವು ಬಾಯ್ಲ್ ಮಾಡಬೇಕು. ಆಮೇಲೆ ಸ್ಟ್ರೈನ್ ಮಾಡಿ ಆ ಕಷಾಯ, ಮೇಥಿ ಕಷಾಯ, ವಾಟ್ ವಿ ಕಾಲ್ ಇಟ್ ಆಸ್ ಅ ಮೇಥಿ ಟೀ, ಸ್ವಲ್ಪ ಹನಿ ಮಿಕ್ಸ್ ಮಾಡಿ, ಬೇಕಿದ್ರೆ ಅದು ರೂಮ್ ಟೆಂಪ್ರೇಚರಿಗೆ ಬಂದ ಮೇಲೆ ಸ್ವಲ್ಪ ಹನಿ ಮಿಕ್ಸ್ ಮಾಡಿ ಅದನ್ನು ಟೀ ಥರ ಕುಡೀರಿ. ದಿಸ್ ವಿಲ್ ಗಿವ್ ಯು ಅ ಗುಡ್ ರಿಲೀಫ್ ಅಂತ ಹೇಳ್ತೀವಿ. ಆ್ಯಂಡ್ ಸ್ಟ್ರೆಚಿಂಗ್ ಅಂತ ಬಂದಾಗ ಯಾರಿಗೆ ಕ್ವಿಕ್ ರಿಲೀಫ್ ಅಂದರೆ ಆಫೀಸಲ್ಲಿ ಕಂಟಿನ್ಯೂಸ್ ಪೋಸ್ಚರ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಬ್ಯಾಕ್ ಏಕ್ ಬರ್ತಾ ಇರುತ್ತೆ, ಎಷ್ಟೋ ಸರಿ ಅಳಗಾಡಿದಾಗ ಕೂಡ ಆ ಕಡೆ ಈ ಕಡೆ ಮಾಡಿದಾಗ ಕೂಡ ಅದು ಪೇನ್ ಹೋಗಲ್ಲ. ಸೊ ಆ ಟೈಮಲ್ಲಿ ನಾನು ಹೇಳೋದು ಫಸ್ಟ್ ಥಿಂಗ್, 5 ನಿಮಿಷ ಚೇರ್ ಬಿಟ್ಟು ಆ ಕಡೆ ಈ ಕಡೆ ತಿರುಗಾಡಿ ಬನ್ನಿ. ಹೇಗೆ? ಕೈ ಅಳಗಾಡಿಸಿ, ಕಾಲು ಅಳಗಾಡಿಸಿ, ಬೆನ್ನು ಅಳಗಾಡಿಸಿ, ಅಂದರೆ ಆಲ್ ದ ವೇ 360 ಡಿಗ್ರಿ ನೀವು ಕೈಯನ್ನು ಬ್ಯಾಕ್ ಆ್ಯಂಡ್ ಫ್ರಂಟ್ ಮತ್ತು ಸೈಡ್ ವೇಸ್ ನೀವು ಅದನ್ನು ಮೂಮೆಂಟ್ ಮಾಡಿದಾಗ ನಿಮಗೆ ರಿಲೀಫ್ ಸಿಗುತ್ತೆ. ಫಸ್ಟ್ ಇಂಪಾರ್ಟೆಂಟ್ ರಿಲೀಫ್ ಒನ್ ಇಂಪಾರ್ಟೆಂಟ್ ನಿಮಗೆ ಎಕ್ಸಸೈಸ್ ಅಂತ ಅಂದರೆ ಫಾರ್ವರ್ಡ್ ಬೆಂಡ್ ಮಾಡಿ ಅರ್ಧ ಭಾಗ ಅಂದರೆ ಹೊಟ್ಟೆವರೆಗೂ ನೀವು ನಿಮ್ಮ ಬಾಡಿನ ಬೆಂಡ್ ಮಾಡಿಬಿಟ್ಟು ಕೈಯನ್ನು ಸ್ಟ್ರೇಟಾಗಿ ಇಡಿ. ಯು ಕ್ಯಾನ್ ಟೇಕ್ ಅ ಸಪೋರ್ಟ್ ಆಫ್ ಯುವರ್ ವಾಲ್ ಆರ್ ಎನಿ ವಾರ್ಡ್ರಾಪ್ ಅಂತ ಹೇಳ್ತೀವಿ. ಆಫೀಸಲ್ಲೂ ಕೂಡ ನೀವು ಇದನ್ನು ಮಾಡಬಹುದು. ಒಂದು 30 ಸೆಕೆಂಡ್ಸ್ ಟು 40 ಸೆಕೆಂಡ್ಸ್ ಅದೇ ಪೋಸ್ಚರಲ್ಲಿ ನಿಂತ್ಕೊಂಡಾಗ ನಿಮಗೆ ಕ್ವಿಕ್ ರಿಲೀಫ್ ಮಸಲ್ ಸ್ಟ್ರೆಚಿಂದ ಸಿಗುತ್ತೆ. ಎನಿ ಪೋಸ್ಚರ್ ಪ್ರಾಬ್ಲಮಿಂದ ಬ್ಯಾಕ್ ಏಕ್ ಬಂದರೂ ಕೂಡ ಕ್ವಿಕ್ಕಾಗಿ ಹೋಗುತ್ತೆ.